ನಮಸ್ತೆ ಕ್ಯಾಪ್ರಿಕಾನ್ ಮಕರ ರಾಶಿಯವರ ಈ ತಿಂಗಳು ಹೇಗಿದೆ ನೋಡೋಣ. ಒಳ್ಳೆತನಕ್ಕೆ ಬೆಲೆ ಇಲ್ದಂಗ ಆಗುತ್ತೆ. ಈ ತಿಂಗಳು ನಿಮ್ಮಿಂದ ಯಾವುದೇ ತಪ್ಪಾಗದೆ ಇರೋ ಹಾಗೆ ನೋಡ್ಕೊಳ್ಳಿ ಅನ್ನುವಂಥದ್ದು ಇದೆ. ನಿಮ್ಗೆ ವಿಶೇಷವಾದಂತಹ ಆಶೀರ್ವಾದ ಗುರುಗಳ ಕಡೆಯಿಂದ ಸಿಗೋದ್ರಲ್ಲಿ ಇದೆ ಅನ್ನುವಂಥದ್ದು ಇದೆ. ಗುರುಗಳ ಆಶೀರ್ವಾದದಿಂದ ನಿಮ್ಗೆ ಹೆಚ್ಚಿನ ಅನುಕೂಲ ಆಗುತ್ತೆ. ಜೊತೆಗೆ ನಿಮ್ಗೆ ಮಾರ್ಗದರ್ಶನ ಕೊಡಕ್ಕೆ ಅಂತಾನೆ ಸಾಕಷ್ಟು ಯೂನಿವರ್ಸಲ್ ಎನರ್ಜಿಗಳು ನಿಮ್ಗೆ ಒಂದರಿಂದ ಒಂದು ಮಾರ್ಗದರ್ಶನನ ತೋರಿಸುತ್ತೆ ಅನ್ನುವಂಥದ್ದು ಇದೆ. ಒಂದು ರೈಟ್ ಡೈರೆಕ್ಷನ್ ಅಲ್ಲಿ ನೀವು ಹೋಗ್ತೀರಾ ಇನ್ಮೇಲೆ ಅನ್ನುವಂಥದ್ದು ಕೂಡ ಇದೆ. ಸಾಕಷ್ಟು ಒಂಟಿತನ ನಿಮ್ಗೆ ಕಾಡ್ತಾ ಇದ್ರೆ ಸಾಕಷ್ಟು ಫ್ರೆಂಡ್ಸ್ ಕೂಡ ಸಿಗ್ತಾರೆ ಇನ್ಮೇಲೆ ಅನ್ನುವಂಥದ್ದು ಕೂಡ ಇದೆ. ರೈಟ್ ಡೈರೆಕ್ಷನ್ ಅಲ್ಲಿ ಹೋಗ್ಬೇಕಾದ್ರೆ ನಿಮ್ಗೆ ಸಾಕಷ್ಟು ತೊಂದರೆಗಳಾಗತ್ತೆ ಅಂತ ನೀವು ಹೆದರಿ ವಾಪಸ್ ಬರ್ತಿದ್ದೀರಾ. ಬಟ್ ಅದೆಲ್ಲವೂ ಕೂಡ ನಿಮ್ಮ ಭ್ರಮೆ ಆಗಿದೆ. ಮುಂದಿನ ದಿನಗಳಲ್ಲಿ ನಿಮ್ಗೆ ಒಳ್ಳೆಯ ಮಾರ್ಗದರ್ಶನ ಸಿಗುವಂತ ಸಾಧ್ಯತೆ ಇದೆ. ಜೊತೆಗೆ ನಿಮ್ಗೆ ಯಾವುದೇ ಅಪಾಯ ಇಲ್ದಿರೋ ಹಾಗೆ ನೀವು ನಿಮ್ಮ ಗುರಿನ ಮುಟ್ತೀರಾ ಅನ್ನುವಂಥದ್ದು ಕೂಡ ಇದೆ. ಜೀವನ ಜೋಕಾಲಿ ಅದರಲ್ಲಿ ಏನೋ ಒಂದು ಆ ಥರದ್ದೇನೋ ಒಂದು ಮಾತು ಕೇಳಿಸ್ತಾ ಇದೆ ಅನ್ನುವಂಥದ್ದು ಇದೆ. ಸೊ ನಾಗದೇವರ ಆಶೀರ್ವಾದ ಕೂಡ ಇದೆ ನಿಮ್ಗೆ ಅನ್ನುವಂಥದ್ದು ಇದೆ. ಥರ್ಡ್ ಪಾರ್ಟಿ ಸಿಚುವೇಶನ್ ಇಂದ ನಿಮ್ಗೆ ಹೆಚ್ಚಿನ ಒಳ್ಳೇದಾಗಿದೆ ಅಂತ ನಿಮ್ಗೆ ಭ್ರಮೆ ಬಂದಿರಬಹುದು. ಬಟ್ ಥರ್ಡ್ ಪಾರ್ಟಿ ಸಿಚುವೇಶನ್ ಇಂದ ಸಾಕಷ್ಟು ತೊಂದರೆ ಆಗಿದೆ ಅನ್ನುವಂಥದ್ದು ಕೂಡ ಇದೆ. ಸಾಕಷ್ಟು ಗೋಲ್ಡ್ ಖರೀದಿ ಮಾಡ್ತೀರಾ ಅನ್ನುವಂಥದ್ದು ಕೂಡ ಇದೆ. ಬಿಸ್ನೆಸ್ ಕೂಡ ಚೆನ್ನಾಗಿ ಹೋಗುತ್ತೆ. ದ ಎಂಪರರ್ ಎನರ್ಜಿಗೆ ನೀವು ಹೋಗ್ತೀರಾ ಅನ್ನುವಂಥದ್ದು ಇದೆ. ನಂಬರ್ 1 ಪೊಸಿಷನ್ಗೆ ನೀವು ಬರ್ತೀರಾ ಅನ್ನುವಂಥದ್ದು ಕೂಡ ಇದೆ. ಯಾರಿಗೋ ಲವ್ ಆಫರ್ ಬರುವಂತ ಸಾಧ್ಯತೆ ಇದೆ. ಸಿಂಗಲ್ ಪೇರೆಂಟಿಗೆ ಮ್ಯಾರೇಜ್ ಕಮಿಟ್ಮೆಂಟ್ ಸಿಗುವಂತ ಸಾಧ್ಯತೆಗಳು ಕೂಡ ಇದೆ. ವಿ ಲೆಟರ್, ಐ ಲೆಟರ್, ಎ ಲೆಟರ್, ಎಸ್ ಲೆಟರ್, ಜೆ ಲೆಟರ್, ಎಲ್ ಲೆಟರ್, ಟಿ ಲೆಟರ್, ವಿ ಲೆಟರ್, ಆಮೇಲೆ ಜಿ ಲೆಟರ್, ಎಫ್ ಲೆಟರ್, ಓ ಲೆಟರ್ ಇಂಪಾರ್ಟೆಂಟ್ ಅಂತ ಅನ್ಸುತ್ತೆ. ಸೋಲ್ಮೇಟ್ ರಿಯೂನಿಯನ್ ಆಗುವಂತ ಸಾಧ್ಯತೆ ಇದೆ. ಪಾಪು ಬರುವಂತ ಸಾಧ್ಯತೆಗಳು ಕೂಡ ಹೆಚ್ಚಾಗಿ ಇದೆ. ನೀವು ಅನ್ಕೊಂಡಿದ್ಕಿಂತ ಹೆಚ್ಚಿನ ಅನುಕೂಲಗಳು ಮುಂದಿನ ದಿನಗಳಲ್ಲಿ ಆಗುತ್ತೆ ಅನ್ನುವಂಥದ್ದು ಕೂಡ ಇದೆ. ನಿಮ್ಗೆ ಒಂದು ತುಂಬಾ ದೊಡ್ಡ ಗಿಫ್ಟ್ ಬರುವಂತ ಸಾಧ್ಯತೆ ಇದೆ. ಎಸ್ಪೆಷಲಿ ಮಕ್ಕಳಿಗೆ ದೊಡ್ಡವರು ಯಾರೋ ದೊಡ್ಡ ಗಿಫ್ಟ್ ತಂದು ಕೊಡುವಂತ ಸಾಧ್ಯತೆಗಳು ಕೂಡ ಇದೆ. ಸೊ ಫೈನಾನ್ಷಿಯಲಿ ಸಕ್ಸಸ್ ಅನ್ನ ನೋಡ್ತೀರಾ ಅನ್ನುವಂಥದ್ದು ಕೂಡ ಇದೆ. ಸಾಕಷ್ಟು ಸೀಕ್ರೆಟ್ಸ್ ಇದೆ. ಆ ಸೀಕ್ರೆಟ್ಸ್ ಎಲ್ಲ ರಿವೀಲ್ ಆಗುತ್ತೆ ಅನ್ನುವಂಥದ್ದು ಕೂಡ ಇದೆ. ಯಾರು ನಿಮ್ಗೆ ಕೋಪ ತರಿಸುವಂತ ಮಾತುಗಳನ್ನ ಆಡ್ತಾರೆ, ಕೋಪನ ತರಿಸ್ತಾರೆ. ಆ ಕೋಪಗಳನ್ನ ಸರಿಯಾದ ರೀತಿಲಿ ಕಂಟ್ರೋಲ್ ಅಲ್ಲಿ ಇಡಿ, ಇಲ್ಲಾಂದ್ರೆ ತುಂಬಾ ಸಮಸ್ಯೆಗಳಾಗಬಹುದು ಮುಂದಿನ ದಿನಗಳಲ್ಲಿ ಅನ್ನುವಂಥದ್ದು ಕೂಡ ಇದೆ. ಎಲ್ಲೋ ಒಂದ್ ಕಡೆ ಒಂದಷ್ಟು ಸಮಸ್ಯೆಗಳನ್ನ ಪರಿಹಾರ ಮಾಡಕ್ ಹೋಗಿ ಅದೇ ಸಮಸ್ಯೆಗಳಲ್ಲಿ ನೀವು ಸಿಲುಕಿ ಒದ್ದಾಡ್ತಿದ್ದೀರಾ ಅನ್ನುವಂಥದ್ದು ಇದೆ. ಮೂರ್ಖರ ಜೊತೆ ಯಾವುದೇ ಮಾತುಕತೆ ಬೇಡ ಅನ್ನುವಂಥದ್ದು ಕೂಡ ಇದೆ. ಸೊ ಪ್ರೀತಿ ಹೃದಯ ತುಂಬಾ ಇದ್ದಂತ ವ್ಯಕ್ತಿಗೆ ಮೋಸ ಮಾಡಿ ಆ ವ್ಯಕ್ತಿಯ ತಲೆ ಕೆಡಿಸಿ ಒಂದಷ್ಟು ಸಮಸ್ಯೆನ ಮಾಡಿದೀರಾ. ಅದಕ್ಕೆ ತಕ್ಕ ಫಲನ ಪಡಿತೀರಾ ಅನ್ನುವಂಥದ್ದು ಕೂಡ ಇದೆ. ಯಾರಿಗೋ ಲವ್ ಆಫರ್ ಬರುವಂತ ಸಾಧ್ಯತೆ ಇದೆ. ಒಂದು ಪ್ರೀತಿಯ ವಿಚಾರಕ್ಕೆ ನೀವು ಕೈ ಹಾಕಿ ನಿಮ್ಮ ಜೀವನ ಸ್ಟಕ್ ಆಗಿದೆ ಅನ್ನುವಂಥದ್ದು ಕೂಡ ಇದೆ. ಆ ಪ್ರೀತಿಯ ವಿಚಾರದಿಂದ ಹೊರಗೆ ಬನ್ನಿ, ನಿಮ್ ಜೀವನ ಸ್ಮೂತ್ ಆಗಿ ಮತ್ತೆ ಮೂಮೆಂಟ್ ತಗೊಳುತ್ತೆ ಅನ್ನುವಂಥದ್ದು ಕೂಡ ಇದೆ. ಒಂದಷ್ಟು ದಿನ ತುಂಬಾ ಚೆನ್ನಾಗಿ ಹೋಗ್ತಾ ಇದ್ದಂತ ಜೀವನ ಸ್ಟಕ್ಕಿಗೆ ಬರುತ್ತೆ. ಬಟ್ ಆ ಸ್ಟಕ್ಕಿಂದ ಹೊರಗೆ ಬರ್ತೀರಾ ಅನ್ನುವಂಥದ್ದು ಇದೆ. ಸಾಕಷ್ಟು ಮಾರ್ಗದರ್ಶನ ತೋರಿಸ್ಲಿಕ್ಕೆ ನಿಮ್ಗೆ ಯಾರೋ ಬರ್ತಾರೆ. ಸೀಕ್ರೆಟ್ಸ್ ಎಲ್ಲ ರಿವೀಲ್ ಮಾಡಿ ಕೊಡ್ತಾರೆ ಅನ್ನುವಂಥದ್ದು ಇದೆ. ಹೊಸ ವೆಹಿಕಲ್ ಕೂಡ ಖರೀದಿ ಮಾಡ್ತೀರಾ ಅನ್ನುವಂಥದ್ದು ಕೂಡ ಇದೆ. ಹೊಸ ಊರಿಗೆ ಪ್ರಯಾಣ ಮಾಡ್ತೀರಾ ಅನ್ನುವಂಥದ್ದು ಕೂಡ ಇದೆ. ಮನೆ ಶಿಫ್ಟ್ ಆಗುವಂಥದ್ದು, ಜಾಗ ಶಿಫ್ಟ್ ಆಗುವಂತ ಸಾಧ್ಯತೆಗಳು ಕೂಡ ಇದೆ. ಯಾರದೋ ಅಂತಿಮ ಯಾತ್ರೆಗೆ ನೀವು ಹೆಗಲ್ ಕೊಟ್ಟಿ, ಅದು ಏನದು ಚಿತೆನ ಎತ್ಕೊಂಡು ಹೋಗ್ತಾರಲ್ಲ ಆ ತರ ಎತ್ಕೊಂಡು ಹೋಗ್ತೀರಾ ನೀವು ಹೆಗಲ್ ಮೇಲೆ ಇಬ್ರುನು ಅನ್ನುವಂಥದ್ದು ಇದೆ. ಯಾರೋ ಇಬ್ರು ಇದ್ದಾರೆ ಇಲ್ಲಿ, ಅವ್ರಿಬ್ರು ಎತ್ಕೊಂಡು ಹೋಗ್ತಾರೆ ಅನ್ನುವಂಥದ್ದು ಇದೆ ಇಲ್ಲಿ. ಸೊ ಆದಷ್ಟು ಬೇಗ ಏನೋ ಒಂದು ಕಹಿ ಸುದ್ದಿ ನಿಮ್ಮನ್ನ ತಲುಪಬಹುದು. ಅವಾಗ ನೀವು ಪಶ್ಚಾತ್ತಾಪ ಪಡ್ಕೊಳ್ತೀರಾ. ಸೊ ನಾನು ಈ ತರ ತಪ್ಪು ಮಾಡಬಾರ್ದಾಗಿತ್ತು, ಈ ನಿರ್ಧಾರ ತಗೊಳ್ಬಾರ್ದಾಗಿತ್ತು, ನಾನು ತಪ್ಪು ಮಾಡ್ಬಿಟ್ಟೆ ಅಂತ. ಬಟ್ ಅಷ್ಟೊತ್ತಿಗಾಗ್ಲೇ ಕಾಲ ಮಿಂಚ್ ಹೋಗಿರುತ್ತೆ. ನೀವೇನೇ ಪ್ರಯತ್ನ ಪಟ್ರು ಮತ್ತೆ ಅದನ್ನ ಬದುಕಿಸ್ಲಿಕ್ಕಾಗ್ಲಿ ಅಥವಾ ಸರಿಪಡಿಸೋದಕ್ಕಾಗ್ಲಿ ಆಗೋದಿಲ್ಲ ಅನ್ನುವಂಥದ್ದು ಇದೆ. ಸೊ ಹಾಗಾಗಿ ಯಾರ ಹತ್ರನೂ ಜಗಳ ಮಾಡಕ್ ಹೋಗ್ಬೇಡಿ ಅನ್ನುವಂಥದ್ದು ಕೂಡ ಇದೆ. ಯಾರ್ದೋ ಹೊಟ್ಟೆ ಮೇಲೆ ಒಡ್ದಿ ಒಂದಷ್ಟು ಸಮಸ್ಯೆನ ಮಾಡ್ತಾ ಇರೋ ತರ ಕಾಣಿಸ್ತಾ ಇದೆ. ಅದಾಗದೆ ಇರೋ ಹಾಗೆ ಎಚ್ಚರಿಕೆನ ವಹಿಸಿ ಅನ್ನುವಂಥದ್ದು ಕೂಡ ಇದೆ. ಸೊ ಜಗಳ ಬೇಡ ಅನ್ನುವಂಥದ್ದು ಕೂಡ ಇದೆ.
ಸೊ ಯೂನಿವರ್ಸಲ್ ಬ್ಲೆಸ್ಸಿಂಗ್ಸ್ ತುಂಬಾ ಚೆನ್ನಾಗಿದೆ ಅನ್ನುವಂಥದ್ದು ಕೂಡ ಇದೆ. ನಿಮ್ಮ ಮನೆಯ ಪ್ರಾಣಿ ಮಗು ಹಾಕುವಂತ ಮರಿ ಹಾಕುವಂತ ಸಾಧ್ಯತೆಗಳು ಕೂಡ ಇದೆ. ಒಂದು ಆ ಸಿಂಹಕ್ಕೆ ಸಂಬಂಧಪಟ್ಟಂಗೆ ಎನರ್ಜಿ ಕೂಡ ಇದೆ ಇಲ್ಲಿ ಅನ್ನುವಂಥದ್ದು ಕೂಡ ಇದೆ ಇಲ್ಲಿ. ಯಾರೋ ಹಾಸ್ಪಿಟ್ಲಿಗೆ ಹೋಗಿ ಚೆಕ್ ಮಾಡಿಸ್ಕೊಳ್ಳಿ, ಇದರಿಂದ ನಿಮ್ಮ ಹೊಟ್ಟೆಯ ಸಮಸ್ಯೆಗಳು ಬಗೆಹರಿಯುತ್ತೆ ಅನ್ನುವಂಥದ್ದು ಇದೆ. ಹೊಟ್ಟೆಯ ಸಮಸ್ಯೆನ ಬಗೆಹರಿಸ್ಕೊಂಡಷ್ಟು ನಿಮ್ಮ ಜೀವನ ಚೆನ್ನಾಗಾಗುತ್ತೆ ಅನ್ನುವಂಥದ್ದು ಕೂಡ ಇದೆ. ಮ್ಯಾರೇಜ್ ಪ್ರಪೋಲ್ ಬರುವಂಥದ್ದು, ಮ್ಯಾರೇಜ್ ಆಗುವಂಥದ್ದು, ಲವ್ ಮ್ಯಾರೇಜ್ ಆಗುವಂಥದ್ದು, ರಿಲೇಷನ್ ಅಲ್ಲಿ ಮ್ಯಾರೇಜ್ ಕೂಡ ಬರುತ್ತೆ ಅನ್ನುವಂಥದ್ದು ಕೂಡ ಇದೆ. ನಿಮ್ಮ ತಾಯಿಯ ಅನಾರೋಗ್ಯ ನಿಮ್ಮ ಮೇಲೆ ಅದೇ ರೀತಿ ಮತ್ತೆ ಅನಾರೋಗ್ಯದ ಪ್ರಭಾವನ ಬೀರ್ತಾ ಇದೆ ಅನ್ನುವಂಥದ್ದು ಕೂಡ ಇದೆ. ಹೆಚ್ಚು ತಲೆಗೆಡ್ಸ್ಕೊಳ್ಬೇಡಿ. ತಾಯಿ ಆಗ್ಲಿ, ತಂದೆ ಆಗ್ಲಿ, ಬಂಧು ಆಗ್ಲಿ, ಮಿತ್ರ ಆಗ್ಲಿ, ಅಣ್ಣ ಆಗ್ಲಿ, ತಮ್ಮ ಆಗ್ಲಿ, ಪ್ರೇತ ಆಗ್ಲಿ, ದೈವ ಆಗ್ಲಿ, ಎಲ್ಲವೂ ಕೂಡ ಋಣಾನುಬಂಧ ಇದ್ದಷ್ಟು ದಿನಾನೇ ಇರುವಂಥದ್ದು. ಸೊ ನಿಮ್ಮ ಋಣಾನುಬಂಧ ಅವರಿಗೆ ಅಥವಾ ಅವರ ಋಣಾನುಬಂಧ ನಿಮ್ಗೆ ತೀರಿದ ತಕ್ಷಣ ಅವರೆಲ್ಲರೂ ನಿಮ್ ಜೀವನದಿಂದ ದೂರ ಆಗ್ತಾರೆ ಅನ್ನುವಂಥದ್ದು ಇದೆ. ಬಟ್ ಗಾಡ್ ಗ್ರೇಸ್ ಬೇಗ ಅವರು ಬುದ್ಧಿ ಕಲಿತು ದೂರ ಆದ್ರೆ ನಿಮ್ಮ ಬದುಕನ್ನ ನೀವು ಬದುಕಬಹುದು ಅನ್ನುವಂಥದ್ದು ಕೂಡ ಇದೆ. ಯಾರೋ ನಿಮ್ಮ ವಿರುದ್ಧ ಒಂದಷ್ಟು ಚಕ್ರವ್ಯೂಹನ ರೀತಿಯಲ್ಲಿ ನೀವು ಏನೇ ಪ್ರಯತ್ನ ಪಟ್ಟರು ಅದರಿಂದ ಹೊರಗೆ ಬರಬಾರ್ದು ಅಂತ ಪ್ರಯತ್ನನ ಪಟ್ಟಿದ್ದಾರೆ ಅನ್ನುವಂಥದ್ದು ಕೂಡ ಇದೆ. ಸದ್ಯಕ್ಕೆ ನಿಮ್ ಕಣ್ಣು ಕಟ್ಟಿರುವಂತ ಪಟ್ಟಿನ ತಕ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ. ಯಾರೋ ಮಾತಿನ ಚಕಮಕಿಯಲ್ಲಿ ಒಂದಷ್ಟು ಜಗಳ ಮಾಡುವಂತ ಹುನ್ನಾರದಲ್ಲಿ ಇದ್ದಾರೆ. ಅಂಥವ್ರ ಬಗ್ಗೆ ಸ್ವಲ್ಪ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು. ಯಾರೋ ಹೇಳ್ತಿದ್ದಾರೆ ಬರೀ ನೆಗೆಟಿವೇ ಹೇಳಕ್ ಬರೋದ ನಿಮ್ಗೆ, ಪಾಸಿಟಿವ್ ಹೇಳಕ್ ಬರೋದಿಲ್ವಾ ಅಂತ. ಸೊ ಪಾಸಿಟಿವ್ ಹೇಗಿದ್ರು ಹೇಳ್ಬಹುದು, ಬಟ್ ನೆಗೆಟಿವ್ ಹೇಳಿದ್ರೆ ನೀವು ಹುಷಾರಾಗಿ ಇರ್ತೀರಾ ಅನ್ನುವಂಥದ್ದು ಅಷ್ಟೇ. ಸೊ ಎಲ್ಲ ರೀತಿಯ ಒಳ್ಳೇದೂನು ಬರುತ್ತೆ ಅಂತ ಹೇಳಿದೀನಿ. ಒಳ್ಳೇದು ಕೆಟ್ಟದ್ದು ಎಲ್ಲಾನು ಕೂಡ ಹೇಳ್ತಾ ಇದ್ದೀನಿ. ಒಳ್ಳೇದೇ ಆಗತ್ತೆ. ಇಷ್ಟು ವರ್ಷ ತುಂಬಾ ಕಷ್ಟಪಟ್ಟಿದ್ದೀರಾ ಆಕ್ಚುಲಿ. ಇನ್ ಮುಂದೆ ಟೈಮ್ ಚೆನ್ನಾಗಿದೆ ನಿಮಗೆ. ಇದು ಜಸ್ಟ್ ಎನರ್ಜಿ ರೀಡಿಂಗ್ ಅಷ್ಟೇನೆ. ಓಕೆ, ಎನರ್ಜಿ ರೀಡಿಂಗ್ ಅಷ್ಟೇನೆ. ಎನರ್ಜಿ ವೈಸ್ ಏನಾಗತ್ತೆ, ಸೊ ಯಾರ್ಯಾರು ಹೇಗಿರ್ತಾರೆ ಅಂತ. ಸೊ ಫೈನಾನ್ಷಿಯಲಿ ಚೆನ್ನಾಗಿದೆ, ರಿಲೇಶನ್ಶಿಪ್ ಚೆನ್ನಾಗಿದೆ, ಮ್ಯಾರೇಜ್ ಬರ್ತಾ ಇದೆ, ಲವ್ ಲೈಫ್ ಚೆನ್ನಾಗಿದೆ, ಕೆರಿಯರ್ ಲೈಫ್ ಚೆನ್ನಾಗಿದೆ, ಪಾಪು ಬರ್ತಾ ಇದೆ, ಎಲ್ಲ ಹೇಳ್ದೆ ಅಲ್ವಾ, ಇನ್ನೇನು ಹೇಳಬೇಕು. ಸೊ ಏನೇನು ಪಿತೂರಿಗಳು ಶತ್ರು ಮಾಡ್ತಿರ್ತಾರೆ ಅದನ್ನು ತಿಳಿಸ್ಬೇಕಲ್ವಾ, ಅದಕ್ಕೆ ತಿಳಿಸ್ತಿದ್ದೀನಿ ಅಷ್ಟೇ. ಬಹಳ ದಿನಗಳಿಂದ ಆಗಲ್ಲ ಅನ್ಕೊಂಡಿದ್ದ ಕೆಲಸ ಈ ಸತಿ ಆಗುವಂತ ಸಾಧ್ಯತೆಗಳು ಕೂಡ ಇದೆ ಅನ್ನುವಂಥದ್ದು ಇದೆ. ನಿಮ್ಮ ಶತ್ರುಗಳು ಇಲ್ಲ ಆಗ್ತಾರೆ ಅನ್ನುವಂಥದ್ದು ಕೂಡ ಇದೆ. ದೇವರ ಆಶೀರ್ವಾದ, ದೇವರಲ್ಲಿ ಏನು ಪ್ರಾರ್ಥನೆ ಇಟ್ಟಿದ್ರಿ ಅದೆಲ್ಲವೂ ಕೂಡ ಈಡೇರುತ್ತೆ ಅನ್ನುವಂಥದ್ದು ಕೂಡ ಇದೆ. ಪವಿತ್ರವಾದಂಥ ಗ್ರಂಥಕ್ಕೆ, ಪವಿತ್ರವಾದಂಥ ಉದ್ದೇಶಕ್ಕೆ ತೊಂದರೆ ಮಾಡಿದ್ದೀರಾ. ಹಾಗಾಗಿ ಸಾಕಷ್ಟು ಸಮಸ್ಯೆನ ಎದುರಿಸ್ತೀರಾ ಅನ್ನುವಂಥದ್ದು ಕೂಡ ಇದೆ. ಏನೋ ಒಂದು ದೇಶ ವಿಭಜನೆ ಆಗತ್ತೆ, ಖಂಡಗಳು ವಿಭಜನೆ ಆಗತ್ತೆ ಅನ್ನುವಂಥದ್ದು ಕೂಡ ಇದೆ. ಕ್ರೈಸ್ತ ಧರ್ಮಕ್ಕೆ ಸಂಬಂಧಪಟ್ಟಂಗೆ ಒಂದಷ್ಟು ಅಪಪ್ರಚಾರಗಳು ಅಂತಲ್ಲ, ಏನೋ ಒಂದಷ್ಟು ಸತ್ಯಗಳು ಹೊರಗೆ ಬರುತ್ತೆ ಅನ್ನುವಂಥದ್ದು ಕೂಡ ಇದೆ. ಸರ್ವಧರ್ಮ ಸಮನ್ವಯ ಅನ್ನೋದು ನಮ್ಮ ಧ್ಯೇಯ, ಬಟ್ ಬೇರೆಯವ್ರ ಧ್ಯೇಯ ಬೇರೆ ಬೇರೆ ರೀತಿ ಇರುತ್ತೆ. ಇಲ್ಲಿ ಯಾವುದೇ ಇದ್ರ ವಿರುದ್ಧ ಮಾತಾಡ್ತಾ ಇಲ್ಲ, ಬಟ್ ಆ ಥರದ್ದು ಏನೋ ಒಂದಷ್ಟು ವಿಚಾರಗಳು ನಡೆಯುತ್ತೆ, ನ್ಯೂಸಲ್ಲೆಲ್ಲ ಕೇಳ್ತೀವಿ ಅನ್ನುವಂಥದ್ದು. ಹೀಲಿಂಗ್ ಹಾಕಿದ್ದೀನಿ. ಯಾರಿಗೆ ಸಮಸ್ಯೆ ಇದೆಯೋ ಹೆದರಬೇಡಿ, ಯಾರಿಗಾದ್ರೂ ಅನಾರೋಗ್ಯ ಇದ್ರೂ ಕೂಡ ಹೆದರಬೇಡಿ. ಸೊ ಎಲ್ಲವೂ ಕೂಡ ನಿಮ್ಮಿಂದ ದೂರ ಆಗುತ್ತೆ ಅನ್ನುವಂಥದ್ದು ಕೂಡ ಇದೆ. ನಿಮ್ಮ
ರಾಜ್ಯ ವಿಸ್ತೀರ್ಣಗೊಳ್ಳುತ್ತೆ ಅನ್ನುವಂಥದ್ದು. ನಿಮ್ಮ ಜಾಗ ಇರ್ಬೋದು ಅಥವಾ ಮನೆ ಇರ್ಬೋದು, ನಿಮ್ಮ ಬಿಸ್ನೆಸ್ ಇರ್ಬೋದು, ಎಕ್ಸ್ ಎಕ್ಸ್ಟೆಂಡ್ ಆಗುತ್ತೆ ಅನ್ನುವಂಥದ್ದು. ಇನ್ನ ದೊಡ್ಡ ಮಟ್ಟದಲ್ಲಿ ಬೆಳಿತೀರಾ ಅನ್ನುವಂಥದ್ದು. ಸಾಧ್ಯ ಆದ್ರೆ ರುದ್ರ ಹೋಮನ ಮಾಡ್ಕೊಳ್ಳಿ ಅನ್ನುವಂಥದ್ದು ಇದೆ. ದಿನಾಗ್ಲೂ ನಮಕಂ ಚಮಕಂ ಹೇಳ್ಕೊಳ್ಳಿ, ಇದರಿಂದ ಒಳ್ಳೇದಾಗತ್ತೆ ಅನ್ನುವಂಥದ್ದು. ತುಂಬಾ ಕಷ್ಟಪಟ್ಟಿದ್ದೀರಾ, ತುಂಬಾ ಅಂದ್ರೆ ತುಂಬಾ ಕಷ್ಟಪಟ್ಟಿದ್ದೀರಾ ಕ್ಯಾಪ್ರಿಕಾನ್ ಅವ್ರೆ. ಇನ್ ಮುಂದೆ ನಿಜವಾಗ್ಲೂ ಚೆನ್ನಾಗಿದೆ, ಲೈಫ್ ಸ್ಮೂತ್ ಆಗಿ ಮೂವ್ಮೆಂಟ್ ಆಗತ್ತೆ. ಎಲ್ಲೋ ಒಂದ್ ಕಡೆ ಯಾರಾದ್ರೂ ನಿಮ್ಮ ಎನರ್ಜಿನ ಸ್ಟ್ರಕ್ ಮಾಡಕ್ಕೆ ಪ್ರಯತ್ನ ಪಟ್ರೆ ಅದನ್ನ ಅಲ್ಲೇ ರಿಮೂವ್ ಮಾಡ್ಕೊಳ್ಳಿ ಅಷ್ಟೇ. ತುಂಬಾ ಚೆನ್ನಾಗಿದೆ, ತುಂಬಾ ಲೈಟ್ ಆಗಿ ಹೋಗುತ್ತೆ, ತುಂಬಾ ಕೂಲ್ ಆಗಿ ಸ್ವೀಟ್ ಆಗಿ ಹೋಗುತ್ತೆ. ಬಟ್ ಶತ್ರು ಇದ್ದೇ ಇರ್ತಾರಲ್ವಾ, ಸೊ ಆ ಶತ್ರುಗಳ ಬಗ್ಗೆ ಒಂಚೂರು ಎಚ್ಚರಿಕೆನ ವಹಿಸಿ ಅನ್ನುವಂಥದ್ದು ಇದೆ. ಎಲ್ಲಕ್ಕಿಂತ ಯಾಕೆ ಇಷ್ಟೊಂದು ಹೇಳ್ತಾ ಇರೋದು ಅಂದ್ರೆ, ನಿಮ್ಗೆ ಭ್ರಮೆ ಆಗಿದೆ, ನಿಮ್ಗೆ ಬೇರೆಯವರು ಮೋಸ ಮಾಡ್ತಿದ್ದಾರೆ, ಸುಳ್ಳು ಹೇಳ್ತಿದ್ದಾರೆ, ಅದು ನೀವು ತಿಳ್ಕೊಳ್ತಿಲ್ಲ. ಅದನ್ನ ತಿಳ್ಕೊಳ್ಳಿ ಅಂತ ಹೇಳ್ತಾ ಇರೋದಷ್ಟೇ. ನೀವು ತಿಳ್ಕೊಂಡ್ರೆ ಬೆಟರ್ ಇರುತ್ತೆ ಅಂತ. ತಿಳ್ಕೊಳ್ಳಿ, ತಿದ್ಕೊಳ್ಳಿ, ತಿಳ್ಕೊಳ್ಳಿ. ತಪ್ಪೆಲ್ಲರೂ ಮಾಡ್ತಾರೆ. ಆ ತಪ್ಪಿಂದ ಯಾರಿಗೂ ತೊಂದರೆ ಆಗಬಾರ್ದು. ಎಸ್ಪೆಷಲಿ ಯಾರಿಗೆ ತೊಂದರೆ ಆಗುತ್ತೋ ಇಲ್ವೋ, ನಿಮ್ಮ ಒಡ ಹುಟ್ಟಿದವರಿಗೆ ತೊಂದರೆ ಆಗ್ತಾ ಇದೆ. ಆ ಒಡ ಹುಟ್ಟಿದವ್ರಿಗಾಗಿರುವಂಥ ತೊಂದರೆಯಿಂದ, ಅಥವಾ ನಿಮ್ ರಕ್ತ ಹಂಚ್ಕೊಂಡು ಹುಟ್ಟಿರ್ಬೋದು, ರಕ್ತ ಹಂಚ್ಕೊಂಡ್ದಿರೋ ಹುಟ್ಟಿರ್ಬೋದು, ಅವರಿಗೆ ತೊಂದರೆ ಆಗ್ತಾ ಇದೆ. ಅವ್ರಿಗೆ ತೊಂದರೆ ಆಗಬಾರ್ದು ಅಂದ್ರೆ ನಿಮ್ಮ ತಪ್ಪುಗಳನ್ನ ನೀವು ತಿದ್ಕೊಳ್ಬೇಕು, ತಿದ್ಕೊಳ್ಳಿ ಅನ್ನುವಂಥದ್ದು. ಸೊ ಒಂದು ವಾರ್ನಿಂಗ್ ಇದೆ ಇಲ್ಲಿ, ಇಲ್ಲ ಅಂತ ಇಲ್ಲ, ಒಂದು ವಾರ್ನಿಂಗ್ ಇದೆ. ನಿಮ್ಮ ಕನಸುಗಳನ್ನ ಈಡೇರಿಸ್ಕೊಳ್ಬೇಕು ಅಂದ್ರೆ ಆ ವಾರ್ನಿಂಗ್ ಅನ್ನ ಕೇರ್ಫುಲ್ ಆಗಿ ನೀವು ದಾಟಿ ಬರ್ಬೇಕು. ಮಾತೃ ಹೃದಯಕ್ಕೆ ಮಾಡಿದಂತ ಅವಮಾನಕ್ಕೆ ಅವ್ರಿಗೆ ಶಿಕ್ಷೆ ಇದೆ ಅನ್ನುವಂಥದ್ದು ಇದೆ. ಜೊತೆಗೆ ನಿಮ್ಮ ಶತ್ರುಗಳ ಬಗ್ಗೆ ಯೋಚನೆ ಮಾಡಬೇಡಿ, ಜೊತೆಗೆ ನಿಮ್ಮನ್ನು ಬಿಟ್ಟು ಹೋದವ್ರ ಬಗ್ಗೆನೂ ಯೋಚನೆ ಮಾಡಬೇಡಿ. ಯಾಕೆ ಯೋಚನೆ ಮಾಡ್ತೀರಾ? ಅವರ ದುರಹಂಕಾರದಿಂದ ಅವರು ಹೋದ್ರು, ಅವರ ಸೋಲ್ ಪರ್ಪಸ್ ಅವರು ಅರ್ಥ ಮಾಡ್ಕೊಳ್ದಿರ ಹೋದ್ರು. ಯಾರೋ ನಿಮ್ಮನ್ನು ಬಿಟ್ಟು ಹೋದ್ರು ಅಂತ ಚಿಂತೆ ಮಾಡಬೇಡಿ. ಮುಂದೆ ಇರುವಂತ ಜೀವನನ ನಿಮ್ಮ ಇಚ್ಛೆಗೆ ಬಂದಂಗೆ, ನಿಮ್ಗೆ ಇಷ್ಟ ಬಂದಂಗೆ ಬದುಕಿ, ಯಾರ ಬಗ್ಗೆನೂ ತಲೆ ಕೆಡಿಸ್ಕೊಳ್ಬೇಡಿ. ಸೊ ಅಲ್ಪವಿದ್ಯೆ ಮಹಾಗರ್ವಿ ಅನ್ನುವಂಥ ರೀತಿಯಲ್ಲಿ ಮೋಹಾಂಧ, ಕಾಮಾಂಧ ಅಥವಾ ದುಷ್ಟರ ಸಂಘ ಅಥವಾ ತನ್ನದೇ ಆದ ರೀತಿಯಲ್ಲಿ ವಿಪರೀತಕ್ಕೆ ಹೋದ್ರೆ ವಿನಾಶಕಾಲೇ ವಿಪರೀತ ಬುದ್ಧಿ, ವಿನಾಶಕಾಲೇ ವಿಪರೀತ ಬುದ್ಧಿ ಅಂತ ಹೇಳಿಕೆ ಮಾತು ಕೇಳ್ದಿರ ಒಳ್ಳೆಯವರು ಹೇಳಿದ್ ಯಾವುದು ಕಿವಿಗೆ ಹೋಗ್ಲಿಲ್ಲ. ಯಾರು ದುಷ್ಟರು ಇಬ್ರು ಹೆಂಗಸರು ಹೇಳಿದ ಮಾತು ಕೇಳ್ಕೊಂಡು ಅವ್ರ ಜೀವನನ ಇಲ್ಲ ಅನ್ಸ್ಕೊಂಡ್ರು. ಸೊ ಅವರಿಂದಾನೇ ಅವರಿಗೆ ಸಮಸ್ಯೆ ಆಗಿದ್ದು. ಜೊತೆಗೆ ಯಾರು ಏನೇ ಹೇಳ್ಕೊಟ್ರು ನಮ್ಮ ಬುದ್ಧಿ ನಮ್ಮ ಹತ್ರ ಇರಬೇಕು. 1000 ಜನ ಸುಳ್ಳು ಹೇಳಿದ್ರು, ಒಬ್ರು ಹೇಳೋ ನಿಜನ ನೀನ್ ನಂಬಿದ್ದೆ ಆದ್ರೆ ಜೀವನ ತುಂಬಾ ಚೆನ್ನಾಗಿರ್ತಾ ಇತ್ತು. ಅವ್ರ ಮಾತನ್ನ ನಂಬಲಿಲ್ಲ, ನಂಬದೆ ಹೋಗಿದ್ದಕ್ಕೆ ಒಂದಷ್ಟು ಸಮಸ್ಯೆಗಳು. ಸೊ ದೈವ ಯಾರ ಮುಖಾಂತರ ಆದ್ರೂ ನುಡಿಸ್ತಾ ಇರುತ್ತೆ. ತಿದ್ಕೊಂಡ್ಲಿಲ್ಲ ಅಂದ್ರೆ ನಮ್ ಮೂರ್ಖತನ, ತಿದ್ಕೊಂಡ್ರೆ ನಮ್ ಬಾಳು ಬಂಗಾರ ಆಗುತ್ತೆ. ಒಳ್ಳೇದಾಗ್ಲಿ ಅಂತ ಆಶೀರ್ವಾದ ಮಾಡ್ತೀನಿ, ಮನಸ್ಫೂರ್ತಿಯಾಗಿ ಆಶೀರ್ವಾದ ಮಾಡ್ತೀನಿ. ಸೊ ಎಲ್ರಿಗೂ ಒಳ್ಳೇದಾಗ್ಲಿ ಅಂತ ಭಗವಂತನಲ್ಲೂ ಕೂಡ ಬಯಸ್ತೀನಿ. ವಿಶೇಷವಾದಂತ ಕಾಳಜಿ ನಂಗೆ ಕ್ಯಾಪ್ರಿಕಾನ್ ಮೇಲೆ. ಯಾಕೆ ಅಂದ್ರೆ ನನ್ನ ತಮ್ಮ ಸಾವು ನಾನು ನೋಡಿದೀನಿ. ನಂಗೆ ಈ ಕಾರ್ಡ್ ನೋಡಿದಾಗೆಲ್ಲ ನಂಗೆ ಅವನ ಎನರ್ಜಿನೇ ಬರುತ್ತೆ. ಸಾಕಷ್ಟು ಒಳ್ಳೇದಾಗತ್ತೆ ನಿಮ್ಮೆಲ್ರಿಗೂ. ನೀವು ಅನುಭವಿಸಿರೋ ಕಷ್ಟಗಳನ್ನ ನಾನು ಕಣ್ಣಾರೆ ನೋಡಿದೀನಿ. ಹಾಗಾಗಿ ನಂಗೆ ಯಾವ ರೀತಿ ಪರಿಹಾರ ಮಾಡಬೇಕು ಅಂದ್ರೆ ಒಂದು ಹೀಲಿಂಗ್ ಮುಖಾಂತರ ಮಾಡೋಕ್ಕೆ ಎಷ್ಟು ಸಾಧ್ಯನೋ ಅಷ್ಟು ಮಾಡಿಸಿದೀನಿ, ಮಾಡಿಸ್ತಾ ಇರ್ತೀನಿ. ಇನ್ ಮುಂದಕ್ಕೂ ನಾನು ಬದುಕಿರೋವರೆಗೂ ಅದನ್ನ ಕಳಿಸ್ತಾನೆ ಇರ್ತೀನಿ. ಇದೇ ರಾಶಿ ಅಂತಲ್ಲ, ಎಲ್ಲ ರಾಶಿಗಳಿಗೂ ನನ್ನ ಕೈಲಾದಂಥ ಪ್ರಯತ್ನ. ಒಳ್ಳೇದಾಗ್ಲಿ. ಸೊ 2 ಕಾರ್ಡ್ ಬಂತು, ನೋಡೋಣ. ಬ್ರಹ್ಮಚಾರಿ ಅಂತ ಇದೆ. ಸೊ ಯುವರ್ ಡಿಟರ್ಮಿನೇಷನ್ ಅಂಡ್ ಹಾರ್ಡ್ ವರ್ಕ್ ವಿಲ್ ಬಿ ಫ್ರೈಟ್ಫುಲ್. ಏನು ಶ್ರಮ ಹಾಕಿ ಕೆಲಸನ ಪಟ್ಟಿದ್ದೀರಾ, ಶ್ರಮ ಹಾಕಿದ್ದೀರಾ, ಅದಕ್ಕೆ ತಕ್ಕ ಪ್ರತಿಫಲ ಸಿಗತ್ತೆ ಅನ್ನುವಂಥದ್ದು ಕೂಡ ಇದೆ. ಹೆಚ್ಚಿನ ಜ್ಞಾನನ ಸಂಪಾದನೆ ಮಾಡಿದ್ದೀರಾ. ಜೊತೆಗೆ ಒಂದು ರೀತಿಲಿ ನೀವು ಗೊತ್ತಿಲ್ಲ ಹೇಗೆ ಹೇಳೋದು ಅಂತ,
ಯು ನೀಡ್ ಟು ಮೂವ್ ಆನ್ ಮಾಡಿ. ಸಾಕು, ಆಯ್ತು, ನಿಮ್ ಕೆಲಸ ಮಾಡಾಯ್ತು. ನಿಮ್ಮ ಒಂದು ಎಲ್ಲದಕ್ಕೂ ಇಷ್ಟು ಎನರ್ಜಿ ಅಂತ ಇರುತ್ತೆ, ಇಷ್ಟು ಪ್ರಯತ್ನ ಅಂತ ಇರುತ್ತೆ. ಆ ಪ್ರಯತ್ನ ಮಾಡಿದೀರಾ, ಅದಕ್ಕೆ ತಕ್ಕ ಫಲ ಕೂಡ ಸಿಗುತ್ತೆ ಅನ್ನುವಂಥ ಭರವಸೆ ಇಲ್ಲಿದೆ. ಸೊ ಹಾಗಾಗಿ ನಿರಾಸೆಯಿಂದ ಎದ್ದು ಬನ್ನಿ ಅನ್ನುವಂಥದ್ದು ಇದೆ. ಬ್ಲೆಸ್ಸಿಂಗ್ಸ್ ಆಫ್ ವೆಲ್ತ್ ಅಂಡ್ ಪ್ರೊಟೆಕ್ಷನ್ ಫ್ರಮ್ ಔಟರ್ ಅಂಡ್ ಇನ್ನರ್ ಡೇಂಜರ್ಸ್. ನಿಮ್ಮ ಜೀವನದ ಹೊರಗಿರ್ಬಹುದು, ನಿಮ್ಮ ಜೀವನದ ಒಳಗಿರ್ಬಹುದು, ನಿಮ್ಮ ಮನೆಯ ಹೊರಗಿರ್ಬಹುದು, ನಿಮ್ಮ ಮನೆಯ ಒಳಗಿರ್ಬಹುದು, ಆ ರಕ್ಷಾ ಕಾಳಿ ಯಾವಾಗ್ಲೂ ನಿಮ್ಗೆ ರಕ್ಷೆಯಾಗಿ ಇರ್ತಾಳೆ ಅನ್ನುವಂಥದ್ದು ಇದೆ. ಸೊ ಕಾಮ ಕಲಾ ಕಾಳಿ ಅಂದ್ರೆ ನಮ್ಮ ಕಾಮನೆಗಳು, ನಮ್ಮ ಇಷ್ಟಾರ್ಥಗಳನ್ನ ಸಿದ್ಧಿಸುವಂತ ತಾಯಿ. ಗಣೇಶನ ಆಶೀರ್ವಾದನ ಪಡ್ಕೊಳ್ಳಿ, ಶಿವನ ಹತ್ರ ಹೋಗಿ ಕ್ಷಮಾಪಣೆನ ಕೇಳಿ, ನಿಮ್ಗೆ ಹೆಚ್ಚಿನ ಒಳ್ಳೇದಾಗತ್ತೆ ಅನ್ನುವಂಥದ್ದು ಇದೆ. ಇದಿಷ್ಟು ನಿಮ್ಗೆ ಬಂದಂತ ಮಾಹಿತಿ. ಇಷ್ಟ ಆದ್ರೆ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ವಾಗ್ದೇವಿ ಕನ್ನಡ ಚಾನಲ್. ನಾನು ನಿಮ್ಮ ಅಭಿಮಾನಿ ಕಮಲಾಕ್ಷಿ. ಸಿಗ್ತೀನಿ ಮುಂದಿನ ವಿಡಿಯೋಲಿ. ಅಲ್ಲಿವರೆಗೂ ಆ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕಿ ನಿಮ್ಮ ಜೀವನಕ್ಕೆ ಒಳ್ಳೇದು ಮಾಡ್ಲಿ, ನಿಮ್ಗೆ ಒಳ್ಳೆ ಒಂದು ಜ್ಞಾನ ಸಂಪತ್ತನ್ನ ಕೊಡ್ಲಿ ಅಂತ ಆಶಿಸ್ತೀನಿ. ಸೊ ಎಲ್ರಿಗೂ ಒಳ್ಳೇದಾಗ್ಲಿ. ಟೇಕ್ ಕೇರ್. ಬಾಯ್. ನಮಸ್ತೆ.